ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನನ್ನು ಬಿಟ್ಟು ಹೋಗ್ತಿದೆಯಲ್ಲ. ಏನ್ ಹೇಳ್ತಿದ್ದೀರಾ? ನನ್ನನ್ನು ಬಿಟ್ಟು ಹೋಗ್ತೀನಿ ನೀವು. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಾ? ನಿಮ್ಮನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಆದ್ರೆ ಪರಿಸ್ಥಿತಿನ ಎಂಥದೇ ಪರಿಸ್ಥಿತಿ ಇದ್ರು ನೀನು ಒಬ್ಳೆ ಅನ್ಭವಿಸ್ತೀಯಾ? ಈಗಾಗಿರೋದಕ್ಕೆಲ್ಲ ನೀನು ಒಬ್ಳೆ ಕಾರಣ ಅಂತ ನೀನು ಡಿಸೈಡ್ ಮಾಡ್ಕೊಂಡಿದ್ಯಾ? ಈ ಪರಿಸ್ಥಿತಿಗೆ ನಾನು ಕಾರಣನೇ. ನೀನು ಒಬ್ಳೆ ಅನುಭವಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಇಲ್ಲ, ಇದು ಯಾಕಾಯ್ತು ಅನ್ನೋದಕ್ಕಿಂತ ಯಾರ ಜೊತೆ ಇದ್ದಾಗಾಯ್ತು ಅಂತ ಯೋಚನೆ ಮಾಡು. ಇದಕ್ಕೆ ನಾನು ಕಾರಣ. ಅದೇನಿದ್ರು ನೀನು ಒಬ್ಳೆ ಅನುಭವಿಸೋದಲ್ಲ, ಇಬ್ರು ಒಟ್ಟಿಗೆ ಅನುಭವಿಸ್ಬೇಕು. ಒಂದಂತೂ ಶೋರ್, ನಾನು ನಿನ್ನನ್ನು ಮನೆ ಬಿಟ್ಟು ಕಳಿಸಲ್ಲ. ಓಕೆ, ಅದೇನು ನಿಜ ಇದೆ ಬಾ ಹೇಳೋಣ. ಅದೇನಾಗುತ್ತೋ ನೋಡೇ ಬಿಡೋಣ. ಮನೆ ಬಿಟ್ಟು ಹೋಗ್ಬೇಕಾ? ನಾನು ನಿನ್ನ ಜೊತೆ ಬರ್ತೀನಿ, ಬಾ ಹೋಗೋಣ. ಅಯ್ಯೋ ಪ್ಲೀಸ್, ನೀವು ಹಾಗೆಲ್ಲ ಹೇಳ್ಬೇಡಿ. ಹಾಗಾದ್ರೆ ನಾನು ಹೇಳೋದು ಕೇಳ್ತೀಯಾ? ನೀವು ಹೇಳಿದ್ರೆ ನಾನು ಸಾಯಕ್ಕೂ ರೆಡಿ. ಬರಲಿ, ಒಟ್ಟಿಗೆ ಅನ್ಭವಿಸೋಣ. ಇದು ನಿನ್ನ ಮನೆ, ನಿನಗೆ ಸೇರಿದ ಮನೆ. ಈ ಮನೆ ಬಿಟ್ಟು ಹೋಗ್ತೀನಿ ನೀನು. ಹುಚ್ಚಿ ನೋಡು, ಇನ್ನೊಂದ್ಸತಿ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಿದೆ ಬೇಡಲಿಲ್ಲ. ನಾನು ನಿನ್ನ ಜೊತೆ ಇರ್ತೀನಿ. ಅದೇನೇ ಆಗಲಿ, ನಾನು ನಿನ್ನ ಜೊತೆ ನಿಂತಿರ್ತೀನಿ. ಪ್ಲೀಸ್ ಮನೆ ಬಿಟ್ಟು ಹೋಗ್ಬೇಡ. ನೀವು ಹೀಗೆಲ್ಲ ಮಾಡಬಾರ್ದು. ನೀವು ನನ್ನ ದೇವರು. ನನಗೆ ಹೀಗೆಲ್ಲ ಮಾಡಬಾರ್ದು. ನಾನು ಉಳ್ಕೋತೀನಿ. ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಮನೆ ನೆಮ್ಮದಿಯಾಗಿರುತ್ತೆ. ನೀನು ಮುಖ ನೋಡೋ ಹಾಗಿಲ್ವಲ್ಲ, ಅದಕ್ಕಿಂತ ಖುಷಿ ಬೇಕಾಗ? ಸಂತೋಷ ಆಹಾ ಓಹೋ, ಸಂಗೀತ ಆಹಾ ಓಹೋ, ರಸಮಯ ಸಂತೋಷ ಸುಖಮಯ. ನಿಂಗೆ ಗೊತ್ತಾಗಲ್ವಾ ಈ ಮನೇಲಿ ಏನಾಗುತ್ತೋ ಏನೋ ಅಂತ ನಾನ್ ಟೆನ್ಷನ್ ಇದ್ರೆ ನೀನೊಳ್ಳೆ ನಿಜ ಹೇಳ್ದೆ ಹೋದ್ರೆ ಅಂತಾರೆ ಮೇಡಮ್ ಈ ಮನೇಲಿ ಇರಲ್ಲ ಅಂತ ಹೇಳಿಲ್ವಾ? ಹೇಳಿದ್ದಾರೆ, ಬಟ್ ಹೇಳಿದ್ದಿಲ್ಲ ಆಗೋ ಹಾಗಿದ್ರೆ
ನಾನು ನಿಮ್ಗೆ ಐ ಲವ್ ಅಂತ ಹೇಳಿದ್ದೀನಿ, ನಮ್ಮ ಲವ್ ಸಕ್ಸಸ್ ಆಯ್ತಾ? ಇಲ್ಲ ತಾನೇ? ಸೊ ಅದೇ ಥರ ಏನಾಗಬೇಕು ಅದು ಹಾಗೆ ಆಗುತ್ತೆ. ಅದನ್ನು ತಡೆಯಕ್ಕೆ ನೀವ್ಯಾರು, ನಾನು ಯಾರು? ಏನ್ ವಿಶ್ವರೂಪ್, ನಿನ್ನ ಹೋಗಿ ಜವಾಬ್ದಾರಿ ಇರೋನು ಅಂತ ನಾನು ಅನ್ಕೊಂಡಿದ್ದೆ. ನನ್ನ ಕೈಲಿ ಏನಾಗುತ್ತೋ ನಾನು ಅದನ್ನ ಮಾಡೇ ಮಾಡ್ತೀನಿ. ಅಯ್ಯೋ ಅಯ್ಯೋ, ಈ ಮನೇಲಿ ಯಾರಿಗೂ ಅರ್ಥನೇ ಆಗಲ್ಲ. ಮುಂದೇನಾಗುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ಈ ಗೊತ್ತು ಗೊತ್ತಿಲ್ಲ ಅನ್ನೋದರ ಮಧ್ಯೆ ಇರೋ ಕನ್ಫ್ಯೂಷನ್ ಒಂಥರ ಹ್ಯಾಪಿನೆಸ್ಸು. ಎಕ್ಸ್ಪೆಕ್ಟೇಷನ್ ಈಸ್ ಡಿಸಪಾಯಿಂಟ್ಮೆಂಟ್. ವಿಶ್ವರು, ಲೀಲಾ ಮನೆ ಬಿಟ್ಟು ಹೋಗಿದ್ದಕ್ಕೆ ಏನೂ ಮಾಡಕ್ಕಾಗದೆ ಹುಚ್ಚರ ಥರ ನಗ್ತಾ ಇದ್ದೀರಾ? ಮೇಡಮ್, ಪ್ರಪಂಚನೇ ಒಂದು ಹುಚ್ಚರ ಸಂತೆ. ಅದರಲ್ಲಿ ಸರಿಯಾಗಿ ಹೋಗೋರ್ನ ಹಾಸ್ಪಿಟಲ್ಗೆ ಹಾಕ್ತಾರೆ, ಸರಿ ಆಗದೆ ಇರೋರು ಹೊರಗಡೆನೇ ಇರ್ತಾರೆ. ಇಷ್ಟು ದಿನ ಲೀಲಾಗೆ ಚೇಲ ಆಗಿ ಸುತ್ತಾ ಇದ್ರಿ. ಇನ್ಮುಂದೆ ನಿಮಗ್ ಯಾರಿರ್ತಾರೆ? ವಾವ್, ವಾಟ್ ಎ ವಂಡರ್ಫುಲ್ ಡೈಲಾಗ್. ಐ ಆಮ್ ಚೇಲಾ ಟು ಲೀಲಾ. ಓ ಮೈ ಗಾಡ್. ನಂದಿರ್ಲಿ ಮೇಡಮ್, ನಿಮ್ಮ ಜೊತೆ ಒಬ್ಬರಿದ್ರಲ್ವಾ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಅವರೆಲ್ಲಿ? ಏನು ಕಿಂಡಲ್ಲ? ಇನ್ಮೇಲೆ ಈ ಆಟಗಳೆಲ್ಲ ನಡೆಯಲ್ಲ. ಆ ಲೀಲಾ ಈ ಮನೆ ಬಿಟ್ಟು ಹೋಗಾಯ್ತು. ಮನೆ ಯಜಮಾನಿ ಸ್ಥಾನಕ್ಕೆ ಅಂತರ ಅತ್ತೆ ಬಂದಾಯ್ತು. ಇನ್ಮೇಲೆ ಏನಿದ್ರು ಬಾಲ ಮುದ್ರಕೊಂಡು ಬದುಕಬೇಕು ಅಷ್ಟೆ. ಏನು ಫ್ರೆಂಡ್, ನಾನು ಮನೆ ಬಿಟ್ಟು ಹೋಗಿದ್ದೀನಿ, ನಿನ್ನ ರೂಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡ್ಯಾ? ಏನು ವಿಶ್ವರೂಪ್, ನೀವಾದರೂ ಹೇಳ್ಬೇಕು ತಾನೆ ನಾನು ಮನೆ ಬಿಟ್ಟು ಹೋಗಿಲ್ಲ ಅಂತ. ಹೇಳ್ಬೇಕಂತ ಇದ್ದೆ ಮೇಡಮ್, ಅಷ್ಟರಲ್ಲಿ ನೀವು ಬಂದು ಏನು ಮಾಡ್ದೇನೆ ಅವ್ರಿಗೆ ನೀರು ಕುಡಿಸ್ಬಿಟ್ರಲ್ಲ, ಅದನ್ನ ನೋಡಿ ಕಣ್ ತುಂಬಿಕೊಳ್ತಾ ಇದ್ದೆ. ಕೋಪ ಬರ್ತಿದ್ಯಾ? ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅನ್ಕೊಂಡು ತುಂಬ ಮೇಲಕ್ಕೆ ಹೋಗ್ಬೇಡ. ಕೆಳಗೆ ಬಿದ್ದರೆ ಮೂಳೆ ಮುರಿದೋಗುತ್ತೆ. ಆಗ ನೀನು ಸೇವೆ ಮಾಡೋಕ್ಕೆ ನಿನ್ನ ಜೊತೆ ಒಬ್ಳು ಇರ್ತಾಳಲ್ಲ, ಅವಳ ಹೆಸರೇನು? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಹಾಂ, ಅವಳೇ. ಅವಳು ಬರಲ್ಲ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ. ನಾನು ಆ್ಯಕ್ಚುಲಿ ಮನೆ ಬಿಟ್ಟು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ನನ್ನ ತಡೆದಿದ್ದು ಯಾರು ಗೊತ್ತಾ? ನನ್ನ ಗಂಡ. ನಾನು ಕರೆದು ಏನು ಹೇಳಿದ್ರು ಗೊತ್ತಾ? ನೀನು ಯಾವತ್ತೂ ಈ ಥರ ನಿರ್ಧಾರ ತಗೋಬೇಡ ಲೀಲಾ ಅಂತ ಹೇಳಿದ್ರು. ಅವ್ರ ಮಾತಿಗೆ ಕರಗಿ ನಾನು ಇಲ್ಲೇ ಉಳ್ಕೊಂಡೆ. ಏಜೆ ಮುಂದೆ ನೀವು ಅಂತರ ಅಕ್ಕನೇ ಜೋಡಿ ಅಂತ ಹೇಳಿ ನನ್ನ ಮುಂದೆ ನನ್ನ ಗಂಡ ಅಂತ ಹೇಳ್ತಾ ಇದ್ದೀರ. ಹೆಣ್ಣ ನೀನು? ಹಲೋ ಮೇಡಮ್, ಪ್ರಪಂಚನೇ ಪ್ರಳಯ ಆಗಲಿ, ಆಕಾಶನೇ ತಲೆ ಮೇಲೆ ಬೀಳಲಿ, ಭೂಮಿನೇ ಬಾಯಿ ಬಿಡಲಿ, ಅವರು ನನ್ನ ಗಂಡನೇ. ಅಂತರ ಅಕ್ಕನ ಅವರು ಅವ್ರ ಹೆಂಡತಿ ಅಂತ ಹೇಳ್ಬೋದು, ಆದರೆ ಅವರೇ ನನ್ನ ಒಡೆಯ, ಅವರೇ ನನ್ನ ದೊರೆ. ನೀವು ನನ್ನ ಈ ಮನೆಯಿಂದ ಓಡಿಸ್ಬೋದು, ಆದರೆ ಏಜನ ನನ್ನ ಮನಸ್ಸಿಂದ ಯಾರಿಂದನೂ ತೆಗಿಯೋಕ್ಕಾಗಲ್ಲ. ಅದೇನು ನಡಿಬೇಕೋ ನಡೆದೇ ನಡೆಯುತ್ತೆ. ಬನ್ನಿ ವಿಶ್ವರೂಪ್.
ಎಲ್ಲ ದರಿದ್ರ ಲೀಲಾಯಿಂದಾನೇ ಆಗ್ತಿರೋದು. ಮನೇನೇ ಕ್ಲೈಮ್ಯಾಕ್ಸಿಗೆ ಬರುತ್ತೇನೋ ಅಂತ ಭಯ ಆಗ್ತದೆ. ಸರಿ, ಲೈಫಲ್ಲಿ ಒಂದ್ಸಲಿನಾದರೂ ಪಾಸಿಟಿವ್ ಆಗಿರೋದನ್ನ ಕಲಿ. ಅಂತರ ಇಷ್ಟು ಹಠ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನಾಗತ್ತೋ ಏನು ಬಿಡುತ್ತೋ ಯಾವುದೂ ನಮ್ಮ ಕೈಲಿ ಇಲ್ಲ ಅನ್ನೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲಪ್ಪ. ಅಜ್ಜಿ ಪ್ಲೀಸ್, ನೀವು ಸಮಾಧಾನ ಮಾಡ್ಕೊಳ್ಳಿ. ಮೊದಲೇ ಮನೇಲಿರೋ ಚಿಕ್ಕವರೆಲ್ಲ ಆತಂಕದಲ್ಲಿದ್ದೀವಿ. ಈಗ ನಮಗೆ ನೀವೇ ಧೈರ್ಯ ಹೇಳ್ಬೇಕಲ್ವಾ? ಅಜ್ಜಿ ಏನು ಆಗಲ್ಲ. ಆ ಥರ ಒಂದು ವೇಳೆ ಏನಾದರೂ ಆದರೆ ಸಾಲ್ವ್ ಮಾಡೋಕ್ಕಾಗದಿರೋ ಪ್ರಾಬ್ಲಮ್ ಏನಾಗಲ್ವಲ್ಲ. ಯುದ್ಧಗಳನ್ನೇ ಕೂತು ಮಾತಾಡಿ ಸಾಲ್ವ್ ಮಾಡ್ತಾರಂತೆ. ಆದರೆ ಇಲ್ಲಿರೋದು ಅಂತರ ಮೇಡಮ್. ಅವ್ರು ಹೇಳಿದ್ದಾಗಿಲ್ಲ ಅಂದರೆ ಯುದ್ಧನೇ ಮಾಡಿಬಿಡ್ತಾರೆ. ಅವ್ರನ್ನ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತಿರೋ ಮಾತಿದು. ನೋಡಿ, ನಿಮ್ಮ ಮನಸ್ಸು ನೋಯಿಸೋ ಉದ್ದೇಶ ನನಗಿಲ್ಲ. ಆದರೆ ನೀವು ಯಾರೂ ನನಗೆ ಸತ್ಯ ಹೇಳಲಿಲ್ಲ. ಕಡೆ ಪಕ್ಷ ಲೀಲಾ ಆದರೂ ಸತ್ಯ ಹೇಳ್ತಾಳೆ ಅಂದ್ಕೊಂಡೆ. ಅವಳು ಹೇಳಲಿಲ್ಲ. ಹಾಗಿದ್ದಾಗ ನಾನು ಯಾಕೆ ಇಲ್ಲಿರಲಿ? ಇನ್ನೊಂದ್ಸಲ ಯೋಚನೆ ಮಾಡಿ. ಏನೇ ಇದ್ರೂ ಕೂತು ಮಾತಾಡೋಣ. ಈ ಥರ ಸಡನ್ನಾಗಿ ಡಿಸೈಡ್ ಮಾಡಿದ್ರೆ ಮನೆ ಏನಾಗಬೇಕು? ದಯವಿಟ್ಟು ಇನ್ನೊಂದ್ಸಲ ಯೋಚನೆ ಮಾಡಿ ಅಂತ್ರಮ್ಮ. ಅಂತರ, ನೀನು ನನ್ನ ಅಮ್ಮ ಅಂತ ಕರಿತೀಯ ತಾನೆ? ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ತಾನೆ? ನನ್ನ ಮಾತಾದರೂ ಕೇಳ್ತೀಯ ಅಲ್ವಾ? ಈ ಮನೇಲಿ ಎಲ್ಲರ ಮೇಲೂ ನನಗೆ ಪ್ರೀತಿ ವಿಶ್ವಾಸ ಇದೆ. ಆದರೆ ನೀವುಗಳು ಅದೇ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡಿದ್ದಿದ್ರೆ ನಾನಿವತ್ತು ಮನೆ ಬಿಟ್ಟು ಹೋಗುವಂಥ ಸ್ಥಿತಿ ಬರ್ತಿರ್ಲಿಲ್ಲ. ಈಗಲೂ ಕೇಳ್ತಾ ಇದ್ದೀನಿ, ಕಡೆದಾಗ ಕೇಳ್ತಾ ಇದ್ದೀನಿ, ಲೀಲಾ ಜೀವನದಲ್ಲಿ ಏನು ನಡೆದಿದೆ ಅನ್ನೋ ಸತ್ಯನ ಹೇಳಿ. ಒಬ್ಬರಾದರೂ ಹೇಳಿ. ಈಗಲೇ ಈ ಲಗೇಜ್ನ ಇಲ್ಲೇ ಬಿಸಾಕಿ ಕೊನೆವರೆಗೂ ನಾನು ಇಲ್ಲೇ ಇದ್ಬಿಡ್ತೀನಿ. ಹೇಳಿ. ನೋಡಿದ್ರಾ, ನೀವು ಯಾರೂ ಹೇಳಲ್ಲ. ಲೀಲಾನೂ ಹೇಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ನಿರ್ಧಾರ. ಎಲ್ಲರೂ ಕ್ಷಮಿಸಿ. ಅತ್ತೆ ಪ್ಲೀಸ್, ನೀವೇ ಈ ಮನೇಲಿ ಇಲ್ಲ ಅಂದ್ರೆ ನಾವ್ ಈ ಮನೇಲಿ ಹೇಗಿರಕ್ಕಾಗತ್ತೆ? ನೀವು ಬರೋಕ್ ಮುಂಚೆ ನೀವಿಲ್ಲ ಅನ್ನೋ ನೋವಲ್ಲಿದ್ವಿ. ನೀವು ಬಂದ್ಮೇಲೆ ನಮಗ್ ತುಂಬಾ ಖುಷಿಯಾಗಿತ್ತು. ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಿ ಪ್ಲೀಸ್ ಅತ್ತೆ. ಕ್ಷಮಿಸಿ, ನಾನು ಈ ವಿಷಯದಲ್ಲಿ ಯಾರ ಮಾತು ಕೇಳೋ ಸ್ಥಿತಿಲಿಲ್ಲ. ಅಂತ್ರಮ್ಮ, ನಿಮಗೆ ನೀವು ನೋವು ಮಾಡಿಕೊಂಡು ಅಪ್ಪಂಗೂ ನೋವು ಮಾಡ್ತಿದ್ದೀರಾ. ದಯವಿಟ್ಟು ಸ್ವಲ್ಪ ಸುಮ್ಮನಿರಬಾರ್ದಾ ಪ್ಲೀಸ್? ಲೀಲಾ ಜೀವನದಲ್ಲಿ ಏನು ನಡೆದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋವಂಥದ್ದು ಏನಲ್ಲ. ಅದನ್ನು ನೀವು ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಅಂದರೆ ಈ ಮನೆಗೆ ನನ್ನ ಅವಶ್ಯಕತೆ ಪ್ರಾಮುಖ್ಯತೆ ಎರಡೂ ಇಲ್ಲ ಅನ್ಕೋತೀನಿ. ರೂಪಾ, ಬಾ ಹೋಗೋಣ. ಮೇಡಮ್, ಇದು ನಿಮ್ಮ ಮನೆ. ನೀವು ಬಾಳಿ ಬದುಕಬೇಕಾಗಿರೋ ಮನೆ ಮೇಡಮ್. ನಿಮ್ಮ ಐಡೆಂಟಿಟಿ ಇಲ್ದಿರೋ ಜಗತ್ಗೆ ಹೋಗಿ ಮತ್ತೆ ಪ್ರಾರ್ಥನಾಗಿ ಬದುಕ್ತೀರಾ ಮೇಡಮ್? ಬೇಡ ಮೇಡಮ್, ಪ್ಲೀಸ್ ನನ್ನ ಮಾತು ಕೇಳಿ. ಸರಿ ರೂಪಾ, ನೀನು ಬರದೆ ಹೋದರೆ ಇಲ್ಲೇ ಇರು. ನನ್ನ ಜೀವನ ನಾನು ಹೇಗೆ ಸಾಗಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಹೋಗ್ತೀನಿ. ಅಂತರ 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 ಪ್ಲೀಸ್. ಕ್ಷಮಿಸಿ ಅಭಿ. ನಿಮಗೆ ಚೆನ್ನಾಗಿ ಗೊತ್ತು, ನಾನು ಈ ಮನೇಲಿ ಉಳ್ಕೋಬೇಕು ಅಂದರೆ ನನಗೆ ನಿಜ ಗೊತ್ತಾಗಬೇಕು. ಸರಿ ಅಂತರ, ಸತ್ಯ ತಿಳಿದಾದ್ಮೇಲೆ ನೀನು ಉಳ್ಕೋತೀಯ ಅನ್ನೋದಾದರೆ ನಾನೇ ನಿನಗೆಲ್ಲ ವಿಷಯ ಹೇಳ್ತೀನಿ.
ಯಾವುದೇ ಕಾರಣಕ್ಕೂ ನನ್ನ ನಿಮ್ಮ ಸಂಬಂಧದ ಬಗ್ಗೆ ಅಂತರ ಅಕ್ಕನ ಹತ್ರ ಹೇಳ್ಬಾರ್ದು. ಹೇಳಿದ್ರೆ ನನ್ನ ಮೇಲೆ ಆಣೆ. ಹೇಳಿ ಅಭಿ. ಅದು ಇಟ್ಸ್ ಓಕೆ, ನಾನು ಯಾವತ್ತೂ ಬರಲ್ಲ. ಥ್ಯಾಂಕ್ ಯು. ಅಕ್ಕ, ಒಂದು ನಿಮಿಷ. ನೀವೆಲ್ಲೂ ಹೋಗಬೇಡಿ ಅಕ್ಕ, ನಾನು ನಿಮಗೆ ನಿಜ ಹೇಳ್ತೀನಿ. ನನಗೆ ಗೊತ್ತಿತ್ತು ನನ್ನ ಫ್ರೆಂಡ್ ನನಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ. ಅಕ್ಕ, ಇವಳೇನಾದರೂ ನಿಜ ಹೇಳಿದ್ರೆ ಅಷ್ಟೇ ನಮ್ಮ ಕತೆ ಗೋವಿಂದ. ಅಕ್ಕ, ನನಗೆ ಈ ವಿಷಯನ ಎಲ್ಲರ ಮುಂದೆ ಹೇಳೋಕ್ಕೆ ಮನಸ್ಸು ಹೋಗ್ತಿಲ್ಲ. ಪ್ಲೀಸ್ ನನ್ನ ಜೊತೆ ಬನ್ನಿ. ಏನಿಲ್ಲ, ಈಗಾದರೂ ಸತ್ಯ ಹೇಳ್ತೀಯಾ ಅಥವಾ ಏನಾದರೂ ಸುಳ್ಳು ಹೇಳ್ಬೋದಾ ಅಂತ ಹುಡುಕ್ತಿದ್ಯಾ? ನಿಮ್ಮ ಹತ್ರ ಸುಳ್ಳು ಹೇಳೋಷ್ಟು ಧೈರ್ಯ ನನಗಿಲ್ಲ. ನಮ್ಮಿಬ್ಬರ ಮಧ್ಯ ಸುಳ್ಳು ಹೇಳೋಷ್ಟು ದೂರದ ಸಂಬಂಧನೂ ಇಲ್ಲ ಅಕ್ಕ. ನೋಡಲಿಲ್ಲ, ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು, ನಾನು ಕಾಯ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಅದೇನಂಥ ದುರ್ಘಟನೆ ನಡೆದಿರೋದು? ಹೇಳ್ತೀನಕ್ಕ. ಎಂಥ ಧರ್ಮ ಸಂಕಟದ ಪರಿಸ್ಥಿತಿ ತಂದಿಟ್ಬಿಟ್ಟ ಭಗವಂತ. ಇಡೀ ಮನೆ ಹೊತ್ತುರಿಯೋ ಅಂಥ ಸಂದರ್ಭ ಇದು. ಉಳಿಸ್ಕೋತೀಯೋ ನಾಶ ಮಾಡ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದು. ನನ್ನ ಲೈಫಲ್ಲಿ ನಡಿಬಾರ್ದೇನೂ ನಡೆದಿಲ್ಲ. ಎಷ್ಟೊಂದು ಜನದ ಲೈಫಲ್ಲಿ ಏನು ನಡೆದಿದೆಯೋ ಅದು ನನ್ನ ಲೈಫಲ್ಲೂ ಆಗಿದೆ. ಒಂದು ಸಣ್ಣ ಆಘಾತ ಅಷ್ಟೇ. ನನಗೆ ಆಘಾತ ಅಂತ ಕರೆಯೋಕ್ಕೂ ಇಷ್ಟ ಇಲ್ಲ.
ಮನೆ ಬಗ್ಗೆ ನಾನು ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದೆ. ನೀವೆಲ್ಲರೂ ನನ್ನನ್ನು ತುಂಬ ಪ್ರೀತಿಸ್ತೀರಾ ಅಂತಾನೂ ಅನ್ಕೊಂಡಿದ್ದೆ. ಆದರೆ ಅದೆಲ್ಲ ಸುಳ್ಳು. ನೀವೆಲ್ಲ ಸೇರ್ಕೊಂಡು ನನಗಿಂಥ ದೊಡ್ಡ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ.